ಇರಾನ್ನ ಪರಮಾಣು ಘಟಕಗಳ ಮೇಲೆ ಅಮೆರಿಕ ದಾಳಿ ಮಾಡಿದೆ. ನಟಾಂಜ್, ಫೋರ್ಡೋ, ಎಸ್ಫಹಾನ್ ಮೇಲೆ ಈ ಪರಮಾಣು ಸ್ಥಾವರಗಳ ಮೇಲೆ ಅಮೆರಿಕ ಕರಾರುವಕ್ಕಾಗಿ ದಾಳಿ ನಡೆಸಿದೆ. ಇರಾನ್ನ 3 ಪರಮಾಣು ಸ್ಥಾವರಗಳು ಈಗ ಉಡೀಸಾಗಿದೆ. B-2 ಬಾಂಬರ್ ವಿಮಾನವನ್ನ ಬಳಸಿ ಅಮೆರಿಕ ದಾಳಿ ನಡೆಸಿದೆ. ಇರಾನ್ ಒಳಗೆ ನುಗ್ಗಿ ಹೊಡೆದಿರುವಂತ ಅಮೆರಿಕ ಸೇನೆ ನೋಡಿ. ಮಧ್ಯಪ್ರಾಚ್ಯದಲ್ಲಿ ಶುರುವಾಗಿರುವಂತ ಇಸ್ರೇಲ್ ಮತ್ತು ಇರಾನ್ ಸಂಘರ್ಷ ಸಾಕಷ್ಟು ಕುತೂಹಲ ಇದೆ. ಅಮೆರಿಕ ಎಂಟ್ರಿ ಆಗುತ್ತಾ ಇಲ್ವಾ ಅಂತ ಹೇಳಿ ಕಳೆದ 1 ವಾರದಿಂದ ಈ ಚರ್ಚೆ ನಡೀತಾ ಇತ್ತು. ಬಟ್ ಈಗ ಅಧಿಕೃತವಾಗಿ ಅಮೆರಿಕ ಎಂಟ್ರಿ ಆಗಿದೆ, ಇರಾನ್ ಮೇಲೆ ದಾಳಿ ನಡೆಸಿದೆ. ಮುಖ್ಯವಾಗಿ ಅಮೆರಿಕ ದಾಳಿ ನಡೆಸಿರುವಂಥದ್ದು ಪರಮಾಣು ಸ್ಥಾವರಗಳ ಮೇಲೆ. 3 ಪರಮಾಣು ಸ್ಥಾವರಗಳ ಮೇಲೆ ಈಗಾಗಲೇ ಅಮೆರಿಕ ದಾಳಿ ನಡೆಸಿದೆ. ಆ ದೃಶ್ಯಾವಳಿಯನ್ನು ನೀವು ಗಮನಿಸ್ತಾ ಇದ್ದೀರಾ. ನಟಾಂಜ್, ಫೋರ್ಡೋ, ಎಸ್ಫಹಾನ್ ಈ ಪ್ರದೇಶದಲ್ಲಿ ಇರಾನ್ ಪರಮಾಣು ಅಸ್ತ್ರಗಳನ್ನು ಉತ್ಪಾದನೆ ಮಾಡ್ತಾ ಇತ್ತು ಅನ್ನುವ ಆರೋಪ ಇದೆ. ಇದೇ ಕಾರಣಕ್ಕಾಗಿ ಈಗ B-2 ಬಾಂಬರ್ ವಿಮಾನ ಇದೆಯಲ್ವಾ, ಇದು ತನ್ನದೇ ಆದಂಥ ವೈಶಿಷ್ಟ್ಯತೆಯನ್ನು ಜೊತೆಗೆ ಸಾಮರ್ಥ್ಯವನ್ನು ಹೊಂದಿದೆ. ಅದರ ಬಗ್ಗೆ ಮುಂದೆ ಹೇಳ್ತೀನಿ. ಬಟ್ ಈಗ ಸದ್ಯದ ಅಪ್ಡೇಟ್ ಏನು ಅಂತ ಹೇಳಿದ್ರೆ, ಅಮೆರಿಕ ಈ ಸಂಘರ್ಷಕ್ಕೆ ಎಂಟ್ರಿ ಕೊಟ್ಟಿದೆ. ಹಾಗಾದರೆ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ಇದರ ಕುತೂಹಲ ಇದೆ. ಹಾಗಾದರೆ ಅಮೆರಿಕ ಎಂಟ್ರಿ ಕೊಟ್ಟಿದ್ದು ಯಾಕೆ? ಅಮೆರಿಕ ಎಂಟ್ರಿಯಿಂದ ಏನೆಲ್ಲ ಆಗುತ್ತೆ? ಈ B-2 ಬಾಂಬರ್ ಯುದ್ಧ ವಿಮಾನದ ಸ್ಪೆಷಾಲಿಟಿ ಏನು? ಈ ಪ್ರಶ್ನೆಗಳು ಮೂಡ್ತಾ ಇರುವಂಥದ್ದು. ಮೊದಲಿಗೆ ಅಮೆರಿಕ ಎಂಟ್ರಿ ಕೊಟ್ಟಿದ್ದು ಯಾಕೆ ಅಂತ ಮಾತನಾಡ್ತಾ ಹೋಗೋಣ. ಅಮೆರಿಕ ಯಾಕೆ ಎಂಟ್ರಿ ಕೊಡ್ತು ಅಂತ ಹೇಳಿದ್ರೆ, ಅಮೆರಿಕ ಈಗಾಗಲೇ ಇರಾನ್ಗೆ ವಾರ್ನಿಂಗ್ ಕೊಟ್ಟಿತ್ತು, ನೀವು ಪರಮಾಣು ಒಪ್ಪಂದವನ್ನು ಮಾಡ್ಕೋಬೇಕಾಗುತ್ತೆ ಅಮೆರಿಕದ ಜೊತೆ ಅಂತ ಹೇಳಿ. ಏನಾಗಾದರೆ ಪರಮಾಣು ಒಪ್ಪಂದ ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಇರಾನ್ ಪರಮಾಣು ಅಸ್ತ್ರ ಹೊಂದಬಾರದು ಅಥವಾ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಅಮೆರಿಕ ಸೂಚನೆ ಇಲ್ಲದೆ, ಅಮೆರಿಕ ಒಪ್ಪಿಗೆ ಇಲ್ಲದೆ ಇರಾನ್ನಲ್ಲಿ ಉತ್ಪಾದನೆ ಮಾಡಬಾರ್ದು. ಶತಾಯಗತಾಯ ಇರಾನ್ನಲ್ಲಿ ಪರಮಾಣುಗಳು ಇರಬಾರ್ದು, ಪರಮಾಣು ಶಸ್ತ್ರಾಸ್ತ್ರ ಇರಬಾರ್ದು ಅನ್ನೋದು ಅಮೆರಿಕ ಒನ್ ಆ್ಯಂಡ್ ಓನ್ಲಿ ಅಜೆಂಡಾ. ಇಸ್ರೇಲ್ ಕೂಡ ಅದನ್ನೇ ಹೇಳ್ತಾ ಇರುವಂಥದ್ದು. ಈಗ ಇಸ್ರೇಲ್ ಒಂದು ಆರೋಪವನ್ನು ಮಾಡಿತ್ತು, ಇಲ್ಲ ಇರಾನ್ ಈಗಾಗಲೇ ಪರಮಾಣು ಅಸ್ತ್ರಗಳನ್ನು ತಯಾರು ಮಾಡಲಿಕ್ಕೆ ಯುರೇನಿಯಮನ್ನು ಶೇಖರಣೆ ಮಾಡಿಕೊಂಡಿದೆ ಅಂತ ಹೇಳಿ. ಅದೇ ಆರೋಪವನ್ನು, ಅದೇ ವಾದವನ್ನು ಅಮೆರಿಕ ಕೂಡ ನಂಬಿದೆ. ಇದೇ ಕಾರಣಕ್ಕಾಗಿ ಇವತ್ತು ರಾತ್ರಿ 2:30 ಸುಮಾರಿಗೆ ಅಮೆರಿಕದ ಯುದ್ಧ ವಿಮಾನ B-2 ಬಾಂಬರ್ ವಿಮಾನ ದಾಳಿ ಮಾಡ್ತು. ಗಮನಿಸ್ತಾ ಇದ್ರಲ್ಲ, ಇದು B-2 ಬಾಂಬರ್ ಯುದ್ಧ ವಿಮಾನ. ಇದರ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ದೊಡ್ಡ ಸಾಮರ್ಥ್ಯದ ಬಾಂಬರ್ಗಳನ್ನು ಮತ್ತು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊತ್ಕೊಂಡು ಹೋಗುತ್ತೆ.